ಹಾಯ್ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಇವಾಗ ಹೇಳ್ತಾ ಇದ್ದೀನಿ. ನೀವು ಈ ವಿಡಿಯೋನ ಯಾವ ಟೈಮಲ್ಲಿ ನೋಡ್ತಿದ್ದೀರಾ ಗೊತ್ತಿಲ್ಲ, ಆದರೆ ನಾನು ಮಾತ್ರ ಬೆಳಗ್ಗೆ 8 ಗಂಟೆಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನಂತೂ ಸೂಪರ್ ಆಗಿದ್ದೀನಿ, ಅದಕ್ಕೆ ತಾನೇ ವಿಡಿಯೋ ಮಾಡ್ತಾ ಇರೋದು. ಸೊ ಏನಪ್ಪ ಮ್ಯಾಟ್ರು ಅಂತೀರಾ ಇವತ್ತು? ಸೊ ಬೆಳಗ್ಗೆ ಎದ್ದ ತಕ್ಷಣವೇ ನೇಚರ್ ನೋಡೋಣ ಅಂತ ಬಂದಿದ್ದೀನಿ. ಸೊ ನೋಡೋದಷ್ಟೆಲ್ಲ ನಿಮಗೂ ತೋರಿಸೋಣ ಅಂತಂದು. ಸೊ ಏನಪ್ಪ ಇಲ್ಲೇನು ಕಾಣಿಸ್ತಿದೆಯಲ್ಲ, ಈ ಬಾರ್ಡ್ರಿಂದ ಅಲ್ಲೊಂದು ಮನೆ ಕಾಣಿಸ್ತಿದೆಯಲ್ವಾ, ಅಲ್ಲಿವರೆಗೂ ಅಲ್ಲಿಂದ ಹಿಡಿದು ಆ ಕಡೆ ಬಾರ್ಡ್ರ್ ಈ ಕಡೆ ಕಾಣಿಸ್ತಿದೆಯಲ್ವಾ, ಸೊ ಇದೋಷ್ಟು ನಂದಲ್ಲ. ಹಾಗೆ ಈ ಕಡೆ ಬಂದರೆ ಈ ತೋಟ ಹಿಂಗೆ ಕಾಣಿಸ್ತಿದೆಯಲ್ಲ, ಅಡಿಕೆ ತೋಟ, ಇದೂ ನಂದಲ್ಲ. ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ನಿಮ್ಗೆಲ್ಲರಿಗೂ ಗೊತ್ತು, ಬೇರೆ ದೇಶದಲ್ಲೆಲ್ಲ ಯುದ್ಧ ನಡೀತಿರೋದಕ್ಕೋಸ್ಕರ ನಮ್ಮ ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದರಲ್ಲೂ ಮೇಯ್ನಾಗಿ ಗ್ಯಾಸ್ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ನಮ್ಮ ಮನೇಲಿ ಹೋಗಪ್ಪ ಗ್ಯಾಸ್ ರೇಟ್ ಆಗಿದೆ, ಹೋಗಿ ಕಟ್ಟಿಗೆ ಮಾಡ್ಕೊಂಬ 1.5 ಅಂತಂದಕ್ಕೆ. ಸೊ 1.5 ಕಟ್ಟಿಗೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹಾಗೆ ಇವತ್ತು ಸಂಡೇ, ಎಲ್ಲರಿಗೂ ಫನ್ ಡೇ, ಬಟ್ ನಂಗೆ ಬ್ಯಾಡ್ ಡೇ. ಏನಂತೀರಾ? ಇವತ್ತಂತೂ ವರ್ಕ್ ಸಿಕ್ಕಾಬಟ್ಟೆ ಇದ್ದಾವೆ. ಏನೆಲ್ಲ ವರ್ಕ್ ಇದಾವೆ ಅಂತಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಣ ಅಂತಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ವಿಡಿಯೋ ಕೊನೆ ತನಕ ನೋಡಿ. ಸೊ ಇವತ್ತು ಸಂಡೇ ಫನ್ ಡೇನಾ ಅಥವಾ ಬ್ಯಾಡ್ ಡೇನಾ ನಿಮಗೆ ಗೊತ್ತಾಗುತ್ತೆ. ಸೊ ಲಾಸ್ಟಲ್ಲಿ ಕಮೆಂಟ್ ಮಾಡಿ. ಸೊ ಈಗ 1.5 ಕಟ್ಟಿಗೆ ಮಾಡ್ತೀನಿ. ಅಪ್ಪ 1.5 ಕಟ್ಟಿಗೆ ಮಾಡೋಷ್ಟೊತ್ತಿಗೆ ಮೈ ಮೇಲೆ ಧಾರಾಕಾರವಾದಂಥ ನೀರು ಎಲ್ಲ ಬೇರೆ ನೀರು ಸಾಕಾಗೋಗ್ಬಿಡ್ತು ಗುರು. ಬರೀ 1.5 ಕಟ್ಟಿಗೆ ಮಾಡೋಷ್ಟೊತ್ತಿಗೆ ಸಾಕಾಗ್ಬಿಡ್ತು. ಇಷ್ಟು ಕಟ್ಟಿಗೆ ಮಾಡಿದ್ದೀನಿ, ಬಂದು 1 ಅವರ್ ಆಯಿತು. 1 ಅವರಲ್ಲಿ ಇಷ್ಟು ಕಟ್ಟಿಗೆ ಮಾಡಿದ್ದೀನಿ. ಅಷ್ಟು ಕಟ್ಟಿಗೆ ಮಾಡೋದಕ್ಕಿಂತ ಜಾಸ್ತಿ ಬೆವ್ರ ನೀರೇ ಜಾಸ್ತಿ ಇಳಿಸ್ಬಿಟ್ಟಿದ್ದೀನಿ. ಸೊ 1.5 ಕಟ್ಟಿಗೆ ಮಾಡೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ಆ ದೇವ್ರ ಅನ್ನೋದು ತುಂಬ ಕ್ರೂರಿ ಅನಿಸುತ್ತೆ. ಈ ಮಿಡ್ಲ್ ಕ್ಲಾಸ್ ಲೈಫವ್ರಿಗೆ ಇಷ್ಟೊಂದು ಕಷ್ಟ. ತುಂಬ ಜನ ಈ ಕಷ್ಟನ ಫೇಸ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಇದೆಲ್ಲ ಏನು ಮ್ಯಾಟ್ರೇ ಅಲ್ಲ, ಕಷ್ಟನೂ ಅಲ್ಲ. ಓಕೆ, ಇದು ಆ್ಯಕ್ಚುಲಿ ಚೆನ್ನಾಗಿ. ಆ್ಯಂಡ್ ಫೈನಲಿ ಫ್ರೆಂಡ್ಸ್, ಕಟ್ಟಿಗೆ ಹೊರೆ ಕಟ್ಕೊಂಡೇ ಬಿಟ್ಟೆ. ಲ್ಯಾಟ್ರಿ ಕಟ್ಟಿಗೆ ಹೊರೆ ಕಟ್ಕೊಂಡು ಅದನ್ನು ಬೈಕಿಗೆ ತಂದು ಬೈಕ್ ಮೇಲೆ ಇಟ್ಕೊಂಡು ಕೆಳಗೆ ಗೋಣಿಚೀಲ ಹಾಕಿ, ಯಾಕಂದರೆ ಸೀಟಿಗೆ ಎಫೆಕ್ಟ್ ಆಗ್ಬಾರ್ದು ಅದಕ್ಕೋಸ್ಕರ ಕೆಳಗೆ ಗೋಣಿಚೀಲ ಹಾಕಿ ಸೀಟ್ ನಡಿಗೆ ಬೈಕಿನ ಮೇಲೆ ಇಟ್ಕೊಂಡು ದಿಮ್ನಾಗ 2 ಹಗ್ಗ ಹಾಕಿ ಕಟ್ಟಿದ್ದೀನಿ. ಈಗ ಬೈಕಲ್ಲಿ ಹೊತ್ಕೊಂಡು ಹೋಗ್ತೀನಿ. ನನ್ನ ಕೈಲಂತೂ ಹೊತ್ಕೊಂಡಂತೂ ಮನೆಗೆ ಹೋಗೋಕ್ಕಾಗಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಸೊ 1.5 ಕಟ್ಕೊಂಡೆ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು 2-3 ಅವರೆ ಕಟ್ಕೋಬೇಕಂತಂದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಅಷ್ಟೊತ್ತಿಗೆ ಹೊಲದ ಓನರ್ ಬಂದರು. ಗ್ಯಾಸ್ ನಿನಗೆ ಒಂದೇ ಅಲ್ಲಪ್ಪ, ನಮಗೂ ರೇಟ್ ಆಗಿದೆ, ನಮಗೂ ಬೇಕು ಕಟ್ಟಿಗೆನ. 1.5 ಕಟ್ಕೊಂಡಿದ್ಯಾ, ಏನೋ ಮಾಡೋಕ್ಕಲ್ಲ, 1.5 ತಗೊಂಡೋಗು, ಮತ್ತು ನೆಕ್ಸ್ಟ್ ಇನ್ನೊಂದು ಬರಬೇಡ, ತಗೊಂಡು ಹೋಗ್ಬೇಡ ಅಂತಂದರು. ಇಮೋಷನಲ್ ಡ್ಯಾಮೇಜ್. ಸೊ ಅವರಿಗೂ ಗ್ಯಾಸ್ ಪ್ರಾಬ್ಲಮ್ ಇದೆಯಲ್ಲ, ಎಲ್ಲರಿಗೂ ಗ್ಯಾಸ್ ಪ್ರಾಬ್ಲಮ್ ಇದೆ. ಸೊ ಹಂಗಾಗಿ 1.5 ಕಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತೀನಿ ಬೇರೆ ಎಲ್ಲಾದರೂ ಸಿಕ್ಕರೆ ಅಲ್ಲಿ ಕಟ್ಕೊಂಡು ಹೋಗ್ತೀನಿ. ಇನ್ನೂ ಕೆಲಸಗಳು ಇದ್ದಾವೆ. ಬಂದು ಮನೆಗೆ 1.5 ಕಟ್ಟಿಗೆ ತಂದು ಹಾಕಿದ ತಕ್ಷಣವೇ ಒಂದು ರಾಗಿ ಮುದ್ದೆ ನನಗೋಸ್ಕರ ಕಾಯ್ತಾ ಇತ್ತು. ಈಗ ಪಡ್ತಾ ಬಡಿಯೋದೆ. ಸೊ ಗಾಯ್ಸ್, ರಾಗಿ ಮುದ್ದೆನ ಹೊಟ್ಟೆ ತುಂಬ ಸೆಳ್ಕೊಂಡು ನೆಕ್ಸ್ಟು ಚಾಪೆ, ಬೆಡ್ಶೀಟು, ರಗ್ಗು ಎಲ್ಲ ಒತ್ಕೊಂಡು ನಾವು ಬಂದಿದ್ದೆ ನಮ್ಮೂರ ಚಾನಲ್ಗೆ. ಏನಕ್ಕಪ್ಪ ಅಂದರೆ, ಯಾವತ್ತೋ ಒಂದು ದಿವಸ ಬರೋ ಹಬ್ಬಕ್ಕೆ ಇವತ್ತಿಂದಾನೇ ಕ್ಲೀನ್ ಮಾಡಬೇಕು. ದಸರಾ ಅದು ಯಾವ್ದು ಹಬ್ಬ ಈಗಿರೋದು? ಯಾವ ಇವೆಲ್ಲ ಬಿಡೋದಿಲ್ಲ. ಯಾವ್ದು ಹಬ್ಬ ಇರೋದು? ಯುಗಾದಿ ಹಬ್ಬಕ್ಕೆ ಇವಾಗಲೇ ಕ್ಲೀನಿಂಗು. ಬಟ್ಟೆ ಸೆಳೆದಂದ್ರೆ ಹಿಂಗೆ. ಬಡತನದ ಮನಿಯೊಳಗ ಹೆಣ್ಣು ಹುಟ್ಟಬಾರದು ಅಂತಾರೆ, ಆದ್ರೆ ಗಂಡು ಹುಟ್ಟಬಾರ್ದಪ್ಪ. ಬರೀ ಇಂಥದೇ. ಇದು ನಮ್ಮೂರ್ ಚಾನಲ್ ಗಾಯ್ಸ್. ನೀರು ಕಮ್ಮಿ ಇದೆ, ಆದರೂ ನೀರನ್ನ ಹಾಳು ಮಾಡಕ್ಕೆ ಬಂದೀವಿ. ಇಷ್ಟೊಂದು ಬಟ್ಟೆಗಳನ್ನ ಹೊತ್ಕೊಂಡು ಎಲ್ಲ ಆಲ್ರೆಡಿ ಹಾಳು ಮಾಡಿ ಆಯಿತು. ಇನ್ನೊಂದು ಸ್ವಲ್ಪ ಇದಾವೆ ಬಟ್ಟೆ ಅಲ್ಲ, ಏನವು ಬೆಡ್ಶೀಟು, ದುಪ್ಪಡಿ, ರಗ್ಗು, ಚಾಪೆ, ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆಗೆ ತಗೊಂಡೋದೆ. ಡ್ಯೂಟಿ ನಮಗೆಲ್ಲ ಗೊತ್ತಾಗೋಯ್ತು. ಯಪ್ಪ ಬಟ್ಟೆ ಶೆಳಿರ ಅಂತ ಕರ್ಕೊಂಬಂದ್ರೆ ಅವ್ರು ನನ್ನ ಜೊತೆ ಹೋಗ್ಲಾಡಿ ಪೂರ್ತಿ ತಪಟೆ ಮಾಡಿಟ್ಟಾರೆ. ಅವರು
ಪ್ರಿಯಾ ಸ್ವಲ್ಪ ಮಕ ತೋರ್ಸು. ನಮ್ಮ ಸಿಂಚಿ ಅಂತೂ ಅಯ್ಯೋ ನೀರುಗ್ಗಿ ಹೋಗ್ಲಾಡಿದಾರೆ ಇವತ್ತು. ಹೋಗ್ಲಾಡೋದು ಸಾಡ್ರಿ ಅಂದ್ರೆ ಯಪ್ಪ. ಆಡಕ್ ಬಾ ಅಂದ್ರೆ ನೀನ್ ಅಲ್ಲೋಗ್ತೀಯ ಎಲ್ಲೋಕ್ಕಿ ನಾನು ಹುಡುಗರ ಜೊತೆಗೆ ಎಲ್ಲಿ ಹೋಗಿಲ್ಲ ನಾನು. ಓಕೆ ಫ್ರೆಂಡ್ಸ್, ಹಳ್ಳಿ ನೇಚರ್ ಈ ಥರ ಇರುತ್ತೆ. ಎಲ್ಲಿ ನೋಡಿದ್ರು ಸೊಗಡು. ಸಿಂಚಿ ಏನಾರು ಡೈಲಾಗ್ ಹೇಳ. ಹಳ್ಳಿ ಲೈಫೇ ಇಸ್ ದ ಬೆಸ್ಟ್ ಲೈಫು. ಯಾಕಂದರೆ ಇಲ್ಲಿ ಎಲ್ಲ ಥರ ಸೌಲಭ್ಯಗಳು ಇದ್ದಾವೆ, ಹಂಗೆ ನೇಚರು ಸಖತ್ತಾಗಿದೆ. ಸೊ ಇದೇ ನೇಚರಲ್ಲಿ ಸ್ವಲ್ಪ ಸ್ನಾನ ಮಾಡ್ಕೊಂಡು ಹಾಗೆ ಸೆಳೆದಿರೋ ಬಟ್ಟೆಗಳ್ನೆಲ್ಲ ತಗೊಂಡು, ಬಟ್ಟೆ ಅಲ್ಲ ದುಪ್ಪಡಿ ಬೆಡ್ಶೀಟು ರಗ್ಗು ಚಾಪೆ ಎಲ್ಲ ತಗೊಂಡು ಮನೆಗೆ ಹೋಗ್ತೀವಿ. ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು ಸೂನ್.